ನಮಸ್ತೆ ರೈತ ಬಾಂಧವರೇ, ನಾನೀಗ ಕುಷ್ಟಗಿ ತಾಲೂಕಲ್ಲಿದ್ದೀನಿ. ಇದು ಹತ್ತಿ ಬೆಳೆ, ಸೀಡ್ಸ್ನ ಬೆಳೆಯುವಂಥ ಬೆಳೆ ಆಗಿದೆ. ಅಂದರೆ ಬಿತ್ತನೆ ಬೀಜಕ್ಕಾಗಿ ಬೆಳೀತಾ ಇದ್ದಾರೆ. ಸೊ ಈಗ ನಾವು ರೈತರನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಹನುಮಂತು ಅವರು. ನಮಸ್ತೆ ಹನುಮಂತು ಅವರೇ. ಹಾಂ, ನೀವು ಎಷ್ಟು ಎಕರೆ ಇದೆ ಇದು? ಒಂದು ಎಕರೆ ಐತೆ ಸರ್. ಒಂದು ಕರೆಕ್ಟ್ ಅಲ್ವಾ? ನೋಡಿ, ಯಾವುದೇ ಬೆಳೆಗೆ ಮಣ್ಣು ಮುಖ್ಯ. ಮಣ್ಣು ಚಲೋ ಇದ್ರೆ ಬೆಳೆ ಚಲೋ ಇರ್ತದೆ. ಸೊ ಮಣ್ಣಲ್ಲಿ ಬಹಳ ಮುಖ್ಯವಾಗಿ ಮಣ್ಣಿನ ರಸಸಾರ ಅಂತಾರೆ, pH ಮುಖ್ಯ. ಆ pH ನಿಮ್ಮದ್ರಲ್ಲಿ ಎಷ್ಟಿದೆ ಅಂತ ಇಲ್ಲಿ ನೋಡೋಣ. pH 7 ಇದೆ ನಿಮ್ಮದ್ರಲ್ಲಿ. ಎಷ್ಟಿದೆ? 7 ಇದೆ. ಸೊ 7 pH ಅಂತಂದ್ರೆ ಇದು ನ್ಯೂಟ್ರಲ್ ಸಾಯಿಲ್. ಬೆಳೆಗೆ ಬೇರೆ ಮುಖ್ಯನಾ ಇಲ್ವಾ? ಮುಖ್ಯ. ಆ ಬೇರೆ ಯಾಕೆ ಚೆನ್ನಾಗಿ ಬಂದಿದೆ ಅಂತಂದ್ರೆ ಮಣ್ಣು ಲೂಸ್ ಇದೆ, ಚಾಪುಡಿ ತರ ಮಾಡಿದೆ. ಆ ಚಾಪುಡಿ ತರ ಇರೋದಕ್ಕೆ ಬೇರೆ ಚೆನ್ನಾಗಿ ಬಂದಿದೆ. ಮಣ್ಣಿಗೆ ಆಮ್ಲಜನಕ ಚೆನ್ನಾಗಿ ಸಿಗ್ತಾ ಇದೆ. ಅರ್ಥ ಆಯ್ತಾ? ಆ ಆಮ್ಲಜನಕ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಬೆಳೆ ಉತ್ತಮವಾಗಿ ಬಂದಿದೆ. ಇನ್ ಕೇಸ್ ನಾನು ಉಲ್ಟಾ ಮಾತಾಡ್ತೀನಿ, ಅಸಿಡಿಕ್ ಸಾಯಲ್ ಅಂತಾರೆ. ಅರ್ಥ ಆಯ್ತಾ? ಯಾವಾಗ ಬೇರ್ ಬೆಳೆಯಲ್ಲೋ ಅವಾಗ ಗಿಡನೂ ಬೆಳೆಯಲ್ಲ. ಅರ್ಥ ಆಯ್ತಾ? ಇನ್ನೊಂದು ವಿಶೇಷವಾದ ವಿಚಾರ ಏನಂತಂದ್ರೆ, ಆಮ್ಲೀಯ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಆಹಾರ ನೀವು ನೋಡ್ತಾ ಇರಿ, ನಾನು ಮಾತಾಡ್ತೀನಿ. ಆಮ್ಲೀಯ ಮಣ್ಣಿದ್ರೆ ಪೋಷಕಾಂಶಗಳು ಹುಳಿ ಮಣ್ಣಲ್ಲಿ ಇದು ತಿನ್ನಕ್ಕಾಗಲ್ಲ. ಕಾರಣ ಏನಂತಂದ್ರೆ, ನಿಮ್ಗೆ ಗ್ಯಾಸ್ಟ್ರಿಕ್ ಅಸಿಡಿಕ್ ಇದ್ರೆ ಅಸಿಡಿಕ್ ಹುಳಿ ಬರುತ್ತಲ್ವಾ? ಅವಾಗ ಊಟ ಮುಂದೆ ಇಟ್ರೆ ಹೆಂಗ ಅನ್ಸುತ್ತೆ? ಒಮ್ಮೆ ನೋಡಿ, ಆಮ್ಲೀಯ ಮಣ್ಣಿದೆ ಅಂತಂದ್ರೆ ನೀವು ಚೆಕ್ ಮಾಡಬಹುದು. ಮಧ್ಯಾಹ್ನ ಬಿಸಿಲಲ್ಲಿ ತಲೆ ಬಾಗತ್ತೆ. ಕರೆಕ್ಟಾ? ಯಾಕೆ ಅಂತಂದ್ರೆ ಬೇರೊಳಗೆ ಗಾಳಿ ಸಿಗಲ್ಲ. ಗಾಳಿ ಸಿಗದೆ ಇರೋದ್ರಿಂದ ಬಿಳಿ ಬೇರು ಅಭಿವೃದ್ಧಿ ಆಗಲ್ಲ. ಬಿಳಿ ಬೇರು ಅಭಿವೃದ್ಧಿ ಆಗದೆ ಇರೋದ್ರಿಂದ ಈ ಕ್ಲೋರೋಫಿಲ್ ಕಾಂಟೆಂಟ್ ಅಂತ ಬರ್ತದೆ, ಕಂಟೆಂಟ್. ಸೊ ಅದು ಇದರಲ್ಲಿ ಇಲ್ಲದೆ ಇರೋದ್ರಿಂದ ಬಿಸಿಲಿಗೆ ತಡ್ಕೊಳ್ಳಲ್ಲ, ಅದು ಸುಕ್ಕತ್ತೆ. ಅರ್ಥ ಆಯ್ತಾ? ಇದು ಹಂಗ್ ಸುಕ್ತಾ ಇದೆಯಾ? ಇದು ನಗ್ತಾ ಇದೆ. ಬರ್ತಾ ಇದೆ ಅಂದ್ರೆ 2 ಕ್ವಿಂಟಲ್ ಡಿಫರೆನ್ಸ್ ಇದೆ ಅವ್ರಿಗೂ. ಬಂದಿದೆಯಲ್ಲ, ತಗೊಳ್ತಾ ಇರ್ತಕ್ಕಂಥ ರೈತರಾಗಿದ್ದಾರೆ.